ಯಜಮಾನ ಇಲ್ಲದ ಮನೆ, ಮೇಟಿ ಇಲ್ಲದ ಕಣ, ಎರಡೂ ಒಂದೇ ಅಲ್ವಾ? ನಿಮ್ಮ ಮಾತಿನಲ್ಲಿ ತುಂಬ ತೂಕ ಇರುತ್ತೆ, ಆದರೆ ಅರ್ಥ ಆಗೋದಕ್ಕೆ ನಮಗೆ ಮೆಚುರಿಟಿ ಇರಬೇಕು. ಸಾಯಬ್ರ, ಅದು ನಿಮಗೆ ಇಲ್ಲ ಅಂತಾನೆ ಅಲ್ಲವ್ರ. ನಮ್ಮ ದಣಿಗಳು ಪ್ರತಿ ವಿಚಾರನೂ ಬುಡ್ಸಿ ಹೇಳೋದು. ಯೋಗ್ಯತೆ ಅರಿಯದ ದೊರೆ, ರೋಗ ಅರಿಯದ ವೈದ್ಯ, ಎರಡೂ ಒಂದೇ ಅಂತಾರೆ. ಆದರೆ ನಮ್ಮ ಅಧಿಕಾರಿ ಯೋಗ್ಯತೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಛತ್ರಿ, ಅಧಿಕಾರಿಗಳು ಬಂದಿದ್ದಾರೆ, ಕುಡಿಯೋದಕ್ಕೆ ಏನಾದರೂ ತರೋದಕ್ಕೆ ಹೇಳೋ. ಸೌಭಾಗ್ಯ, ಅದೇ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋರೆ, ನಾನೇ ತತ್ತೀನಿರಿ. ಅದೆಲ್ಲ ಯಾಕೆ ಯಜಮಾನ್ರೆ? ನಾವು ಬಂದಿದ್ದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನೌನ್ಸ್ ಆಗಿದೆಯಲ್ಲ, ಅದು ಇನ್ನು 2 ವಾರದಲ್ಲೇ ವೋಟಿಂಗು. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮೋಡ ಹೊತ್ತು ನೋಡದೆ ಬಂತು, ಕೋರಿ ಗಂಡ ಕರಿದೇ ಬಂದ. ನಾವು ಅಂದ್ಕೊಳ್ದೆ ಹೋದರೂ ನಮಗೆ ಅನುಕೂಲ ಆಗೋ ಹಾಗೆ ಪೇಪರ್ನಲ್ಲೇ ಓಟ್ ಹಾಕೋ ಹಾಗಾಯ್ತಲ್ಲ. ಸಂತೋಷ, ಬಹಳ ಸಂತೋಷದ ವಿಚಾರ. ಮನೆ ಕೊಳ್ಸೋದೇ ಬೇಡ, ಎಲ್ಲ ನಾವೇ ಒತ್ತಿ ನಿಮಗೆ ಕಳಿಸ್ಕೊಟ್ಬಿಡ್ತೀವಿ. ಲೆಕ್ಕ ಕರೆಕ್ಟ್ ಆಗಿರ್ತದೆ. ನೀವು ಹೆಂಗೆ ಹೇಳ್ತೀರ ಹಂಗೆ ಯಜಮಾನ್ರೆ. ಆದರೆ ಹಳ್ಳೀಲಿ ಎಷ್ಟು ಓಟ್ ಇದೆಯೋ ಅಷ್ಟೇ ಇರಲಿ, ಎಕ್ಸ್ಟ್ರಾ ಬಂದರೆ ನಾವು ಸಿಕ್ಕಾಕ್ಕೊತೀವಿ. ಈ ಸಾರ್ತಿ 18 ದಾಟಿದ 5ರಿಗೆಲ್ಲ ನಾನೇ ವೋಟರ್ ID ಮಾಡಿಸ್ಕೊಟ್ಟಿದ್ದೀನಿ. ಆ ಪಟ್ಟಿ ಕೂಡ ನನ್ನ ಹತ್ರನೇ ಇದೆ. ನೀವೇನು ಹೆದರೋದು ಬೇಡ. ಹಾಗಿದ್ರೆ ಹೊರಡ್ಲ ನಾನು? ಹೋಗ್ಬಿಟ್ಟು ಬನ್ನಿ ಯಜಮಾನ್ರೆ, ಹೋಗಿ ಬರ್ತೀವಿ. ಮೊಟ್ಟೆ ತಿಂದವ್ರಿಗೆ ಮರಿ ಇಲ್ಲ, ಗೆಡ್ಡೆ ತಿಂದವ್ರಿಗೆ ಸೊಪ್ಪಿಲ್ಲ. ಆದರೆ ಇಷ್ಟು ವರ್ಷ ನೀವು ನಮ್ಮ ಸಂಪರ್ಕದಲ್ಲಿದ್ದೀರಿ, ನಿಮಗೆ ಬಹುಮಾನ ಇಲ್ಲದೆ ಇರುತ್ತಾ? ಛತ್ರಿ, ಅರ್ಥ ಆಯ್ತು ದಣಿ. ಜೋಬ್ನಾಗೆ ಇತ್ತು, ಮರ್ತುಬಿಟ್ಟೆ. ತಗೊಳ್ಳಿ. ನಿಮ್ಮ ಬಹುಮಾನವೇ ನಮಗೆ ಸನ್ಮಾನ. ನಿಮ್ಮ ಕಡೆಯಿಂದ ಹಿಂಗೆ ಬರ್ತಾ ಇದ್ದರೆ ನಮ್ಮ ಮನೆ, ಮಕ್ಕಳು, ಹೆಂಡತಿ, ವಂಶ ಎಲ್ಲ ಉದ್ಧಾರ ಆಗುತ್ತೆ.